Hello dear students, welcome back. So let us continue the problems of finding GOF and POG of functions. Okay, so let us see the question number 3, find GOF and POG. So question number 3 contains two sub questions. First one, f of x equal to mod x and z of x equal to mod phi x minus 2. So it's an important question, right? Second one, f of x equal to 8x cube and z of x equal to ex raised to 1 by 3, right? So see the solution, f of x equal to mod x and z of x equal to the mod phi x minus 2. So first write the GOF. Okay, so GOF of x equal to the, according to the definition, g of f of x. So according to the definition ಹೆಂಗೆ ಬರಿಬೋದ್ರಿ ನಾವು GOF x ನ g of f of x is equal to the g as it is f of x ಅಂದ್ರೆ ಏನದ ರೀ mod x. ಓಕೆ, ಇದು g of x ನಮ್ದು. ಓಕೆ, g of x ಅಂದ್ರೆ mod phi x minus 2. ಸೊ ಈ mod x ನ x ಪ್ಲೇಸ್ನ ಪುಟ್ ಮಾಡ್ರಿ, ರೈಟ್? ದಿಸ್ ಈಸ್ ಈಕ್ವಲ್ ಟು ದಿ mod 5 mod x minus 2, mod 5 mod x minus 2. ಸೊ mod ಫಂಕ್ಷನ್ ಹೆಂಗೆ ಬರೀದ್ರಿ? ವಾಟ್ ಈಸ್ ದ ಡೆಫಿನಿಷನ್ ಆಫ್ mod ಫಂಕ್ಷನ್? ದಟ್ ಈಸ್, ಸೊ ನೋಡ್ರಿ, 5 mod x that becomes 5x minus 2 if x greater than or equal to 0. Mod x become x if x greater than or equal to 0, and mod x becomes negative, that is minus x into 5 minus pi x ಆಗುತ್ತೆ, minus 2 ಯಾವಾಗ if x less than 0. So this is a GOF. Okay, so you can stop here, ಇಲ್ಲಿ ಸ್ಟಾಪ್ ಮಾಡ್ಬೋದು ನೀವು, ಆರ್ ಈ mod ಫಂಕ್ಷನ್ನ ಈ ರೀತಿ ಡೆಫಿನಿಷನ್ ಅಕಾರ್ಡಿಂಗ್ ಟು ದಿ ಡೆಫಿನಿಷನ್ ಆಫ್ mod ಫಂಕ್ಷನ್ ಹಿಂಗೂ ಬರಿಬೋದು. ಓಕೆ, ನೆಕ್ಸ್ಟ್ POG ಆಫ್ x equal to f ಆಫ್ z ಆಫ್ x. ಓಕೆ, ನೋಡ್ರಿ, f ಆಫ್ g ಆಫ್ x ಅಂದ್ರೆ ಏನದ ರೀ? mod 5x minus 2, ರೈಟ್? f ಆಫ್ x ಇದೆಲ್ಲನೂ x ರೀ ನಮ್ಮದು. f ಆಫ್ x ಅಂದ್ರೆ ಏನಾಗೈತಿ? mod x ಆಗೈತಿ. ದೇರ್ ಫೋರ್ mod 5x minus 2 ಸಿಂಪಲ್ ಆಗಿ ಮುಗಿತದ ಇದು. ಸೊ f ಆಫ್ g ಆಫ್ x ಅಂದ್ರೆ mod 5x minus 2, f ಆಫ್ x ಇದೆಲ್ಲನೂ x ನಮ್ಮದು, x ಇದ್ದು mod x ಆಗೈತಿ. ಸೊ ಈ ಫಂಕ್ಷನ್ನ ಮಾಡ್ನ್ಯಾಗ ಬರ್ತೀನಿ ವಾಪಸ್ 5x minus 2. ಸೊ ದಿಸ್ ಈಸ್ GOF and POG for the first function. Okay, second function ನೋಡ್ರಿ ಏನದ ಸೊಲ್ಯೂಷನ್. ಸೆಕೆಂಡ್ ಕ್ವಶನ್ನಾಗ f ಆಫ್ x ಅಂದ್ರೆ 8x ಕ್ಯೂಬ್ ಅದ, ಆ್ಯಂಡ್ z ಆಫ್ x ಅಂದ್ರೆ x raised to 1 by 3. ಇದು ಇಂಪಾರ್ಟೆಂಟ್ ಕ್ವಶನ್ನ, 2 ಮಾರ್ಕಿಗೆ ಕೇಳ್ತಿರ್ತಾರೆ, ರೈಟ್? ಫಸ್ಟ್ GOF ಈಸ್ ಈಕ್ವಲ್ ಟು ದಿ z ಆಫ್ f ಆಫ್ x, g of f of x. f of x ಅಂದ್ರೆ ಏನದ ನೋಡ್ರಿ? 8x ಕ್ಯೂಬ್, z 8x ಕ್ಯೂಬ್, z 8x ಕ್ಯೂಬ್. ದಿಸ್ ಈಸ್ ಈಕ್ವಲ್ ಟು ನೋಡ್ರಿ, g ಆಫ್ x ಅಂದ್ರೆ x raised to 1 by 3. g ಆಫ್ x ಅಂದ್ರೆ x raised to 1 by 3. ಇದೆಲ್ಲಾನು x ನಂಬದು. ಈಗ ಈ x ನ ಇದ್ರಾಗ ಜಸ್ಟ್ ಪುಟ್ ಮಾಡ್ರಿ, 8x ಕ್ಯೂಬ್ ಹೋಲ್ ಪವರ್ 1 by 3, ರೈಟ್? ಈ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡೀನಿ, 1 by 3 ಆ್ಯಸ್ ಇಟ್ ಈಸ್ ಬರ್ದಾನೆ, ಪವರ್ 1 by 3. ದಿಸ್ ಈಸ್ ಈಕ್ವಲ್ ಟು ದಿ 8ನ ಹೆಂಗೆ ಬರಿಬೋದು ನೋಡ್ರಿ? 2 ಕ್ಯೂಬ್ ಎಕ್ಸ್ ಕ್ಯೂಬ್ ರೆಸ್ ಟು 1 by 3, ರೈಟ್? ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಕ್ಯೂಬ್ ಅದ, ಕಾಮನ್ ಆಗಿ ಒಂದೇ ಕ್ಯೂಬ್ ಬರೀರಿ, 2x ಹೋಲ್ ಕ್ಯೂಬ್ ಹೋಲ್ ಪವರ್ 1 by 3. ಹೌದಾ? 3 1 by 3 ಕ್ಯಾನ್ಸಲ್ ಮಾಡಿರಿ, ಏನು ಉಳಿತದ? 2x. So this is GOF equal to the 2x. GOF of x equal to the 2x. ಇನ್ನು POG ನೋಡ್ರಿ, POG of x, f of g of x is equal to the f of g of x ಅಂದ್ರೆ ಏನದ ರೀ? x raised to 1 by 3, x raised to 1 by 3, ರೈಟ್? f of x ಇದೆ, f of x ದ. ಸೊ ಇದನ್ನೇನು ಪುಟ್ ಮಾಡ್ಬೇಕು ನಾವು? ಈ ಎಕ್ಸ್ ಪ್ಲೇಸ್ನ ಪುಟ್ ಮಾಡ್ಬೇಕು, ಇದನ್ನು ಓದಿ, ರೈಟ್? ದಿಸ್ ಈಸ್ ಈಕ್ವಲ್ ಟು 8 ಅದ, 8 ಬರೀರಿ, ಆಮೇಲೆ ಎಕ್ಸ್ ಅಂದ್ರೆ ಏನದ ಇಲ್ಲಿ? x raised to 1 by 3,
ಸೊ ಇದಕ್ಕೊಂದು ಪವರ್ ಅದ ಕ್ಯೂಬ್, ಇವೆರಡು ಕ್ಯಾನ್ಸಲ್ ಮಾಡಿರಿ. ದಿಸ್ ಈಸ್ ಈಕ್ವಲ್ ಟು ದಿ 8x. ಒಂದು ಸತಿ ನೋಡ್ಕೊರಿ, ಎಫ್ ಆಫ್ ಎಕ್ಸ್ ಇದೆ, ಈ ಎಕ್ಸ್ನ ಓದ ಈ ಎಕ್ಸ್ ಪ್ಲೇಸ್ನ ಪುಟ್ ಮಾಡ್ಬೇಕು ನಾವು, ರೈಟ್. 8x ಪವರ್ ಕ್ಯೂಬ್ ಅದ, ಕ್ಯೂಬ್ ಬರ್ದನ 1/3, 3 ಇರೋದ್ರಿಂದ 2 ಕ್ಯಾನ್ಸಲ್ ಆಗ್ತಾವೆ. 8 × x is 8x. Therefore fog of x equal to the 8x, right. ಸೊ ಇವೆರಡು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ರೀ, ಕೀಪ್ ರಿಮೆಂಬರ್. ಓಕೆ ರೈಟ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ, ಎರಡನೇ ಕ್ವಶನ್. ಲೆಟ್ ಎಫ್ ಜಿ ಆ್ಯಂಡ್ ಎಚ್ ಬಿ ಫಂಕ್ಷನ್ಸ್, ಮೂರು ಫಂಕ್ಷನ್ಸ್ ಫ್ರಮ್ ಆರ್ ಟು ಆರ್, ದೇ ಆರ್ ಆಲ್ ಡಿಫೈನ್ಡ್ ಫ್ರಮ್ ಆರ್ ಟು ಆರ್. ಶೋ ದ್ಯಾಟ್ ಎಫ್ ಪ್ಲಸ್ ಜಿ composition H is equal to the F composition H plus Z composition H, right. So we have to show this. And second one, F into Z composition H equal to the F composition H into Z composition H. Okay, so first one nodri, solution. We have to show that F plus Z composition H equal to the F composition H Z composition H. ಅದಾ. ಸೊ LHS ತಗೊಳ್ಳಿದ್ರಂದ LHS equal to the F plus Z composition H of X. X ಕನ್ಸಿಡರ್ ಮಾಡ್ತೀನಿ, ಇನ್ಪುಟ್ X ಕನ್ಸಿಡರ್ ಮಾಡ್ತೀನಿ. This is equal to the F plus Z composition H of X. This can be written as H of X. So composition remove ಮಾಡಿ H of X ಬರಿಬೋದು ನಾವು ಇದನ್ನು. ಈ H of X ನ ಇದಕ್ಕೂ ಮಲ್ಟಿಪ್ಲೈ ಮಾಡಿರಿ, Gಕ್ಕೂ ಮಲ್ಟಿಪ್ಲೈ ಮಾಡಿರಿ. F H of X, ಓಕೆ, ಪ್ಲಸ್ Z H of X. ಓಕೆ, ನಾವು F H of X ನ F composition H outside X ಹಿಂಗೆ ಬರಿಬೋದು. Z composition H of X, ರೈಟ್. ಸೊ X ರಿಮೂವ್ ಮಾಡಿಬಿಟ್ರೆ F composition H plus Z composition H, F composition H plus Z composition H. We can leave the X. So this X, for all X belongs to the R, right. This is equal to the RHS. First one prove ಆಯ್ತು. F plus Z composition H equal to F composition H plus Z composition H. Second one ನೋಡ್ರಿ, solution. LHS consider ಮಾಡ್ರಿ ಇದರದ. This is equal to the F into Z composition H, F into Z composition H ಆಫ್ ಎಕ್ಸ್. ಒಂದು ಇನ್ಪುಟ್ ಎಕ್ಸ್ ತಗೋರಿ, ಲಾಸ್ಟ್ಲಿ ರಿಮೂವ್ ಮಾಡ್ಬೋದು ಇದು ನಾವು. ಓಕೆ, ಎಫ್ ಇಂಟು ಝಿ ಆಫ್ ಎಚ್ ಆಫ್ ಎಕ್ಸ್. ಈ ಕಾಂಪೋಸಿಷನ್ ತೆಗೆದೆ ಎಚ್ ಆಫ್ ಎಕ್ಸ್ ಬರ್ಕೊಂಡಿನ. ಈಗ ಎಚ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಮಾಡ್ಲಿಕ್ಕೆ ನೋಡ್ರಿ, ಎಫ್ ಎಚ್ ಆಫ್ ಎಕ್ಸ್ ಇಂಟು ಝಿ ಎಚ್ ಆಫ್ ಎಕ್ಸ್, ರೈಟ್. H ಇದಕ್ಕೊಂದು ಸತಿ ಮಲ್ಟಿಪ್ಲೈ ಆಗ್ಯದ. ಸೊ ದಿಸ್ ಕ್ಯಾನ್ ಬಿ F composition H of X ಇಂಟು Z composition H of X. ಎಕ್ಸ್ ಸಪ್ರೇಟಾಗಿ ಬರ್ಕೊಂಡಿನ. ಸೊ F composition H ಇಂಟು Z composition H outside X for all X belongs to the R, for all X belongs to the R. So this is equal to the F composition H into Z composition H for all X belongs to the R. This is RHS. Okay, very simple proofs, right. So okay, next question nodri, example 18. Show that if F from A to B and Z from B to C are 1 1. F and Z ಎರಡು ಫಂಕ್ಷನ್ 1 1 ಅದಾವ. ದೆನ್ ಗಾಫ್ ಫ್ರಾಮ್ ಎ ಟು ಸಿ ಈಸ್ ಆಲ್ಸೋ 1 1. ಸೊ ಏನು ತೋರಿಸ್ಬೇಕು ನಾವೀಗ, ಗಾಪ್ ಈಸ್ ಆಲ್ಸೋ 1 1 ಅಂತೇಳಿ ಶೋ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಗಿವನ್ ತಗೋರಿ, ಎಫ್ ಫ್ರಾಮ್
A to C ಈಸ್ 1 1. ಇದು 1 1 ಐತಂದ್ರೆ ರೀ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಇರ್ತದ. ಸೊ ದಿಸ್ ಇಂಪ್ಲೈಸ್ x1 ಈಕ್ವಲ್ ಟು ದಿ x2, ರೈಟ್. ದಟ್ ಈಸ್ ಇನ್ನು z ಫ್ರಾಮ್ B to C ಈಸ್ 1 1 ಈಸ್ 1 1. ಸೊ ಜಿನು 1 1 ಐತೆ ಅಂದ್ರೆ ಜಿ ಆಫ್ x1 ಈಕ್ವಲ್ ಟು ಜಿ ಆಫ್ x2 ಇರ್ತದೆ. ದಿಸ್ ಇಂಪ್ಲೈಸ್ x1 ಈಕ್ವಲ್ ಟು ದಿ x2, ರೈಟ್. ದ್ಯಾಟ್ ಈಸ್ ಈಗ ಇನ್ ಗಾಫ್ನ 1 1 ತೋರಿಸ್ಬೇಕಾಗಿತ್ತು ನಾವು. ಸೊ ನಾವು ಕನ್ಸಿಡರ್ ಸಪೋಸ್ ಗಾಫ್ ಆಫ್ x1 ಈಕ್ವಲ್ ಟು ದಿ ಗಾಫ್ ಆಫ್ x2. ಸೊ ಕನ್ಸಿಡರ್ ಮಾಡ್ಬೋದು ರೀ 1 1 ಪ್ರೂವ್ ಮಾಡೋಕೆ ನಾವು ಹಿಂಗೆ ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ದಿ ಎ ಗಾಫ್ ಫಂಕ್ಷನ್ಗೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಜಿ ಆಫ್ x1 ಜಿ ಆಫ್ ಎಫ್ ಆಫ್ x2 ಹಿಂಗೆ ಬರ್ಕೋಬೋದು. ಸೊ ನೋಡಿರಿ ಇದು ಜಿ ಆಫ್ x1 ಜಿ ಆಫ್ x2. ಓಕೆ, ಜಿ ಫಂಕ್ಷನ್ 1 1 ಐತೆ ಅಂದ್ರೆ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಇರ್ತದೆ. ಎಫ್ ಆಫ್ x1 ಎಫ್ ಆಫ್ x2 x1 x2 ಅಂತ ಕನ್ಸಿಡರ್ ಮಾಡ್ಕೋಬೇಕು ನಾವು ಜಸ್ಟ್. ಓಕೆ, ಸೊ ಎಫ್ ಆಫ್ x1 ಈಕ್ವಲ್ ಟು ದಿ ಎಫ್ ಆಫ್ x2 ಆ್ಯಸ್ ಜಿ ಈಸ್ 1 1, ಜಿ ಈಸ್ 1 1, ರೈಟ್. ನಾವು ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಆದರೆ x1 ಈಕ್ವಲ್ ಟು x2 ಅದ. ಸೊ x1 ಈಕ್ವಲ್ ಟು x2 ಬಿಕಾಸ್ ಆ್ಯಸ್ ಎಫ್ ಈಸ್ 1 1. ಸೊ ನೋಡ್ರಿ ಏನು ಕನ್ಸಿಡರ್ ಮಾಡಿದ್ನ, ಸಪೋಸ್ ಗಾಫ್ ಆಫ್ x1 ಈಕ್ವಲ್ ಟು ಗಾಫ್ ಆಫ್ x2 ತೊಗೊಂಡಿನಿ, x1 ಈಕ್ವಲ್ ಟು x2 ಪ್ರೂವ್ ಮಾಡೀನಿ. ದೇರ್ ಫೋರ್ ಗಾಫ್ ಈಸ್ ಆಲ್ಸೋ 1 1. ದೇರ್ ಫೋರ್ ಗಾಫ್ ಈಸ್ ಆಲ್ಸೋ 1 1. ಸೊ ವೆರಿ ಇಂಪಾರ್ಟೆಂಟ್ ಪ್ರೂಫ್ ಫಾರ್ 2 ಮಾರ್ಕ್ಸ್. ಆಲ್ರೆಡಿ 2015 ಮತ್ತು 2017 ಮಾರ್ಚ್ನಾಗ 2017 ಜುಲೈನಾಗ 2 ಮಾರ್ಕ್ಸಿಗೆ ಕೇಳ್ಯಾರ. ಸೊ ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಕ್ವಶನ್. ನೋಡ್ಕೊಂಬಿಡ್ರಿ ಇನ್ನೊಂದು ಸತಿ. ಎಫ್ ಫ್ರಾಮ್ ಎ ಟು ಸಿ ಈಸ್ 1 1 ಅಂದಾರ. ಹಾಗಿದ್ರೆ ಎಫ್ ಆಫ್ x1 ಈಕ್ವಲ್ ಟು x2 x1 ಈಕ್ವಲ್ ಟು x2 ಇರ್ತದೆ. ಜಿ ಫ್ರಾಮ್ ಬಿ ಟು ಸಿ ಈಸ್ 1 1 ಅಂದಾರ. ಹಾಗಿದ್ರೆ ಜಿ ಆಫ್ x1 ಈಕ್ವಲ್ ಟು ಜಿ ಆಫ್ x2 x1 ಈಕ್ವಲ್ ಟು x2. ಓಕೆ, ನಾವು ಸಪೋಸ್ ನಾವು ಪ್ರೂವ್ ಮಾಡಬೇಕಾಗಿದ್ದು ಗಾಫ್ ಈಸ್ 1 1 ಅಂದಾರ ಅವ್ರ. ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ದಿ ಎ, ಸಪೋಸ್ ಗಾಫ್ ಆಫ್ x1 ಈಕ್ವಲ್ ಟು ಗಾಫ್ ಆಫ್ x2. ಇದನ್ನು ನಾವೇ ಕನ್ಸಿಡರ್ ಮಾಡಬೇಕು. x1 ಈಕ್ವಲ್ ಟು x2 ಪ್ರೂವ್ ಮಾಡಬೇಕು, ರೈಟ್. ಜಿ ಆಫ್ ಎಫ್ ಆಫ್ x1 ಈ ಕಾಂಪೋಸಿಷನ್ ತೆಗೆದು ಹಿಂಗೆ ಬರಿಬೋದು ನಾವು. ಜಿ ಆಫ್ ಎಫ್ ಆಫ್ x1 ಇದನ್ನ x1 ಅನ್ಕೋರಿ, ಇದು x2 ಅನ್ಕೋರಿ. ಈಗ ಜಿ ಆಫ್ x1 ಈಕ್ವಲ್ ಟು ಜಿ ಆಫ್ x2 ಹಾಗಿದ್ರೆ x1 ಈಕ್ವಲ್ ಟು x2 ಬಿಕಾಸ್ ಆ್ಯಸ್ ಜಿ ಈಸ್ 1 1, ಆ್ಯಸ್ ಜಿ ಈಸ್ 1 1. ಸೊ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಬಂತು. ಸೊ ದಿಸ್ ಈಸ್ ಈಕ್ವಲ್ ಟು x1 ಈಕ್ವಲ್ ಟು x2, x1 ಈಕ್ವಲ್ ಟು x2 ಆ್ಯಸ್ ಎಫ್ ಈಸ್ 1 1. ದೇರ್ ಫೋರ್ ಗಾಫ್ ಈಸ್ ಆಲ್ಸೋ 1 1 ಫಂಕ್ಷನ್, ರೈಟ್. Okay, see the next question. Example 19. Show that if f from a to b and z from b to c are onto, ಇವೆರಡು onto functions ರೀ, then show that ಗಾಫ್ ಎರಡು ಥರದ್ದು ಕಾಂಪೋಸಿಷನ್ ಆಲ್ಸೋ onto ಅಂತೇಳಿ ನಾವು ತೋರಿಸ್ಬೇಕು. ಸೊ ದ್ಯಾಟ್ ಗಾಫ್ ಈಸ್ ಆಲ್ಸೋ onto. ಓಕೆ, ಸೊ ನೋಡಿರಿ ಕಾಂಪೋಸಿಷನ್ ಫಂಕ್ಷನ್ಸ್ ಡ್ರಾ ಮಾಡಿ ನಾ ಇಲ್ಲಿ. ಸೆಟ್ ಎ, ಸೆಟ್ ಬಿ, ಎಫ್ ಫ್ರಾಮ್ ಎ ಟು ಬಿ, ಸೆಟ್ ಬಿ, set C, G from B to C, and GOP from A to C. Okay, X belongs to the A, Y belongs to the B, and Z belongs to the C, right? So Y is the image of X under the function F. ಅದಕ್ಕೆ ಏನು ಬರಿಬೋದು ನಾವು, F of X. ಅದಕ್ಕೆ F of X ಬರಿತೀನ. Then Z is the image of Y under the function Z. ಅದಕ್ಕೆ ಇನ್ನೇನು ಬರೀನ್ರಿ, Z of Y. ಓಕೆ, ನೋಡಿರಿ ಇದು ಇಲ್ಲಿಂದ ಇಲ್ಲಿ ತನಕ ಫಂಕ್ಷನ್ ಆಗೈತೆ ಅಂದ್ರೆ A to the C, X and Z. Z is the image of the function X under the, Z is the image of the element X under the function GOF from A to C. ಸೊ ಅದನ್ನು ಏನು ತೋರಿಸ್ಬೇಕು, ನಾ ಆನ್ ತೋರಿಸ್ಬೇಕು. ಆನ್ ತೋರಿಸ್ಬೇಕಂದ್ರೆ ಈ ಕಡೆಯಿಂದ ಈ ಕಡೆ ತೊಗೋಬೇಕು ನಾವು. ಓಕೆ, ಸೊ ನೋಡಿರಿ Y is the pre image of element Z
under the function z, that is z of y equal to z, right? And x is the pre-image of the element y under the function f, that is f of x equal to y. ಸೊ ಅಂಟು ತೋರ್ಸಾಗ ಈ ಕಡೆಯಿಂದ ನೋಡ್ಕೋಬೇಕು ನಾವು. ಓಕೆ, ಅದನ್ನೇ ಈಗ ವರ್ಬಲ್ನಾಗ ಹೇಳೋಣ್ರಿ. ಸೊ ಸೊಲ್ಯೂಷನ್ f from a to b is onto, f from a to b is onto, and g from b to c is also onto. ಇದು onto ಅದ ರೀ. ಓಕೆ, now so we can say let z belongs to the capital C, z belongs to the capital C, be an arbitrary element, be an arbitrary ಅಂದರೆ any element from the set C, be an arbitrary element, and there exist a pre-image y in B such that z of y equal to the z. So such that z of y equal to z. So we can say this is a, since because y ಇದು ಹೆಂಗೆ ಬರಿಬೋದು ರೀ, ಬಿಕಾಸ್ ಜಿ ಇಸ್ ಆನ್ ಟು, ಅದಕ್ಕಾಗಿ ಏನು ಬರಿಬೋದು ನಾವು, ಜಿ ಆನ್ ಟು ಐತೆ ಅಂದ್ರೆ ಫಾರ್ ಎನಿ ಎಲಿಮೆಂಟ್ ಜೆಡ್ ಬಿಲಾಂಗ್ಸ್ ಟು ದಿ ಸಿ ದೇರ್ ಎಕ್ಸಿಸ್ಟ್ ಆ್ಯಂಡ್ ಪ್ರೀ ಇಮೇಜ್ ಇನ್ ದ ಸೆಟ್ ಬಿ ವೈ. ಸೊ ದೇರ್ ಫೋರ್ ವಿ ಕ್ಯಾನ್ ರೈಟ್ ಜಿ ಆಫ್ ವೈ ಈಕ್ವಲ್ ಟು ಜೆಡ್, ಬಿಕಾಸ್ ಸಿನ್ಸ್ ಜಿ ಈಸ್ ಆನ್ ಟು, ರೈಟ್. ನಾವು ಸೊ let we can say now let y belongs to b be an arbitrary element there exist, ಇದೇನ್ರಿ there exist symbol ಹಿಂಗೆ ಬರಿ ರಿವರ್ಸ್ ಇ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿರ್ಬೇಕು. there exist a pre-image x in a such that f of x equal to the y, since illen reason ಕೊಡ್ಬೇಕ್ರಿ, f is onto, since f is onto. So therefore consider this g of y equal to z, g of y equal to the z, y ಅಂದ್ರೆ ಏನದ ರೀ, f of x. So g of f of x is equal to the z. This implies, so ಹೆಂಗೆ ಬರಬೇಕಂದ್ರೆ g composition f of x equal to the z. So this shows that for any arbitrary element z in the set C there exists an pre-image x in the set A such that graph of x equal to the z. Therefore graph is onto. So this is the proof. This is also important for 2 marks. Okay, so I will continue the remaining problems in the next class. Okay, thank you.